ಆತ್ಮೀಯ ಬೆಳೆಗಾರರೇ, ಎಲ್ಲರಿಗೂ ನಮಸ್ಕಾರ. ನೋಡಿ, ಆಳೋಣ ಕಡಿಯ ವಿಧಾನದ ಬಗ್ಗೆ ನಂದೊಂದು ಅನುಭವದ ಮಾತನ್ನ ನಿಮ್ಮ ಕೈಯಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕ್ಯಾಶುವಲ್ ಆಗಿ ನಾವು ಆಳೋಣ ಎಲ್ಲ ಮಳೆಗಾಲ ತುಂಬಿದ ಮಳೆಯಲ್ಲಿ ಕಡಿತಾರೆ. ಯಾಕೆ ಅಂದರೆ ಉದ್ದೇಶ, ತೀನ್ಗಳು ಕಡಿದಿರೋ ತೀನ್ಗಳನ್ನ ನಡೋದ್ರಿಂದ ಅದು ಒಣಗಬಾರ್ದು. ತದನಂತರ ಈ ಕಡಿದಿರೋ ಮರನೂ ಕೂಡ ಒಣಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆ ಥರ ನಾವು ಕಡಿತೀವಿ. ಕಡಿದ ಮೇಲೆ ನಾವು ಈ ಒಂದು ಮಟ್ಟಕ್ಕೆ ಕೆಲವು ಕಡ್ಕೋತೀವಿ. ಒಂದು ಆಳದ್ದು ಕಡ್ಕೊತೀವಿ. ಒಂದು ಕಡೆ ಬೇಜಲ್ಲಿ ಇಷ್ಟು ಕಡಿತೀವಿ, ಕಡ್ದು ಹಿಂಗೆ ಮರಕ್ಕೆ ಇಟ್ಕೊಳ್ತೀವಿ. ತದನಂತರ ನಮ್ಮಲ್ಲಿ ಒಂದು ತಪ್ಪು ಮಾಡ್ತೀವಿ. ಮುಖ್ಯವಾಗಿ ಇದಿದೆ ನೋಡಿ, ಈ ಥರ ಉಳಿಯುತ್ತಲ್ಲ, ಇದನ್ನು ಯಾವ ಕಾರಣಕ್ಕೂ ಹಿಂಗೆ ತಳಕ್ಕೆ ಹಾಕಬಾರ್ದು. ಹಿಂಗೆ ಒಂಚೂರು ಸವರ್ಕೊಂಡು ಸಾಧ್ಯವಾದಷ್ಟು ಹಿಂಗೆ ನಿಲ್ಲಿಸ್ಬೇಕು. ಯಾವ ಕಾರಣಕ್ಕೆ ನಿಲ್ಲಿಸ್ಬೇಕು ಅಂದರೆ, ಈ ತಳಭಾಗಕ್ಕೆ ಹಿಂಗೆ ಹಾಕ್ತೀವೋ ನೋಡಿ, ಈ ಥರ ಈ ಟೈಪ್ ಈಗ ಹಾಕ್ಬಿಟ್ಟು ನಾವು ಹಿಂಗೆ 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 ಕಡ್ದಾಕ್ತೀವಿ ಅಂತ ಇಟ್ಕೊಳ್ಳಿ. ಈ ಥರ ಕಡ್ದ್ಬಿಟ್ಟು ತುಂಡು ಮಾಡಿ ಹಿಂಗೆ ಹಾಕೋದ್ರಿಂದ, ಮುಚ್ಚೋದ್ರಿಂದ ಇದು ಒಂದು ಸ್ವಲ್ಪ ಸಮಯ ಆದಮೇಲೆ ಇಲ್ಲಿ ಮಿಲಿಬಗ್ಸು, ಮೇನ್ ಮಿಲಿಬಗ್ಸ್ ಅಂತ ಏನು ಕಾಫಿಗೆ, ನಮ್ಮ ಮೆಣಸಿಗೆ ಏನು ಮಾರಕ ಇದೆಯೋ ಅದು ಇದರಲ್ಲಿ ಈ ಮೊಟ್ಟೆ ಒಳಗಡೆ ಸೃಷ್ಟಿಯಾಗುತ್ತೆ. ಅದಕ್ಕೋಸ್ಕರ ಇದನ್ನು ಸೌರದವರು ಹಿಂಗೆ ನಿಲ್ಲಿಸ್ಬೇಕು. ನಿಲ್ಲಿಸಿ ಕಾಲಕ್ರಮೇಣ ಅದು ಒಣಗಿ ಆದಮೇಲೆ ಆಟೋಮೆಟಿಕಲಿ ಕೆಳಗದ್ರೆ ಒಂದು ಟೈಮು ಕರಗಿ ಹೋಗುತ್ತೆ. ಈ ಕರಗಲಿ ಅಂತ ತಳಕ್ಕೆ ಹಾಕೋದು ತಪ್ಪು ಅನ್ನೋದು ನನ್ನ ಮಾಹಿತಿ. ಇದ್ರ ಬಗ್ಗೆ ಮಾಹಿತಿ ಇದ್ದವ್ರು ಬೇಕಾದ್ರೆ ನನ್ನ ಹತ್ರ ಒಂದ್ಸರಿ ಹಂಚ್ಕೊಳ್ಳಿ.